ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ನಿನ್ನೆ ತಾನೇ ಪ್ರೆಸ್ ಮೀಟ್ ನಡೆದಿದೆ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಸೀಸನ್ 12 ಏನೇನೊಂದು ಅಪ್ಡೇಟ್ ಬೇಕಿದೆ ಆ ಅಪ್ಡೇಟ್ ಎಲ್ಲ ಸಿಗ್ತಾ ಬರ್ತಿದೆ. ಈಗ ನಿಮಗೆ ಗೊತ್ತು, ಇಷ್ಟು ಬೇಗ ಬಿಗ್ ಬಾಸ್ ಸೀಸನ್ 12 ಪ್ರೆಸ್ ಮೀಟ್ ಏನಕ್ಕೆ ಇಟ್ಟಿದ್ದು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ರು. ನಿನ್ನೆ ಇಲ್ಲಿ ಸಿಕ್ಕಾಪಟ್ಟೆ ಎಲ್ರಿಗೂ ಕ್ಯೂರಿಯಾಸಿಟಿ ಅಪ್ಪ ಇದ್ದಿದ್ದೇನಪ್ಪ ಅಂತಂದ್ರೆ, ಮೊದಲಿಗೆ ಇಲ್ಲಿ ಬಿಗ್ ಬಾಸ್ ಸೀಸನ್ 12ನ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಕ್ಲಿಯರಿಟಿ ಅಂತೂ ಆಗಿದೆ. ಲಾಸ್ಟ್ ಸೀಸನ್ ತರ ಆಗಿಲ್ಲ, ಯಾಕಂದ್ರೆ ಎಂಡಿಂಗ್ ಅಲ್ಲಿ ಪ್ರೋಮೋ ಶೂಟ್ ಎಲ್ಲ ಆದ್ಮೇಲೆ ಇಲ್ಲಿ ಗೊತ್ತಾಗಿದೆ. ಮೊದಲನೇ ಪ್ರೋಮೋದಲ್ಲಿ ಗೊತ್ತಾಗ್ಲಿಲ್ಲ, ಎರಡನೇ ಪ್ರೋಮೋ ಬಿಟ್ಟಾದ್ಮೇಲೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಇನ್ನಿದ್ರ ಬಗ್ಗೆ ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸುಮಾರು ಈಗ 4 ಸೀಸನ್ ಕೂಡ ಅವರೇ ಮಾಡ್ತಾರೆ. ಈಗ 12ನೇ ಸೀಸನ್ ಆದ್ಮೇಲೆ 13, 14, 15, 16 ಟೋಟಲ್ ಆಗಿ ಬಿಗ್ ಬಾಸ್ 16ನೇ ಸೀಸನ್ ವರೆಗೂ ಕಿಚ್ಚ ಸುದೀಪ್ ಅವರು ಮಾಡೇ ಮಾಡ್ತಾರೆ. ಇದು ಅಫಿಷಿಯಲ್ ಆಗಿ ಈಗ ಗೊತ್ತಾಗಿದೆ. ಇನ್ನು ಹಲವಾರು ಪ್ರಶ್ನೆಗಳು ಕೂಡ ಬಂತು. ಬಿಗ್ ಬಾಸ್ ಸೀಸನ್ 12 ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಬರ್ಬೋದು, ಮತ್ತೆ 8 ಗಂಟೆಗೆ ಪ್ರಸಾರ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಎದುರಾಗಿತ್ತು. ಮತ್ತೆ ಸುಮಾರು ಪ್ರಶ್ನೆ ಏನೇನು ಬೇಕಿತ್ತು ಎಲ್ಲಾ ಪ್ರಶ್ನೆಗಳು ಕೇಳಿದ್ರು. ಇದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿ ಉತ್ತರಗಳು ಸಿಕ್ಕಿದೆ. ಕೆಲವೊಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿಲ್ಲ. ಮತ್ತೆ ಇದ್ರದೊಂದು ವಿಡಿಯೋ ಏನಿತ್ತು, ನೆನೆ ಸುಮಾರು ಪ್ರೆಸ್ ಮೀಟ್ 2 ಅವರ್ ಏನೋ ನಡೀತು. ಆ 2 ಅವರ್ ವಿಡಿಯೋ ಏನಿದೆ, ಆ 2 ಅವರ್ ಫೂಟೇಜ್ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮ್ಗೆ ಬೇಕು ಅಂತಂದ್ರೆ, ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಕೇಳಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹಿಂದಿನ ವಿಡಿಯೋ ನೋಡ್ಬೋದು. ಸದ್ಯ ಇವಾಗ ವಿಡಿಯೋ ಮಾಡ್ತಿರೋದು ಇನ್ನೊಂದು ಏನಪ್ಪಾ ಅಂತಂದ್ರೆ, ಮುಖ್ಯವಾದ ಅಪ್ಡೇಟ್. ಈಗ ಬಿಗ್ ಬಾಸ್ ಕಡೆಯಿಂದ ನಿಮಗೆ ಗೊತ್ತು, ಇವಾಗ ಸುಮಾರು ಪ್ರೊಸೀಜರ್ ಇದ್ದೇ ಇರುತ್ತೆ. ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಯಾರೆಲ್ಲ ಬರ್ತಾರೆ ಬರಬಹುದು ಅಂತ ಅಂದ್ಬಿಟ್ಟು ಇಂಥವ್ರಿಗೆ ಕರೆ ಹೋಗಿದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಅಂದ್ರೆ ಕನ್ಫರ್ಮ್ 100% ಇವ್ರು ಬಂದೇ ಬರ್ತಾರೆ ಅಂತಲ್ಲ. ಈಗ ಬಿಗ್ ಬಾಸ್ ಬನ್ನಿ ಅಂತ ಅಂದ್ಬಿಟ್ಟು ಈಗ ಬಿಗ್ ಬಾಸ್ ಕಡೆಯಿಂದ, ಅಂದ್ರೆ ಟೀಮ್ ಇದರ ಆ ಕಡೆಯಿಂದ ಒಂದು ಕಾಲ್ ಹೋಗಿದೆ ಅಂತೆ. ಅಂಥವ್ರ ಲಿಸ್ಟ್ ಇವಾಗ ಹೊರಬಿದ್ದಿದೆ. ಬನ್ನಿ ಯಾರ್ಯಾರಿಗೆ ಕರೆ ಹೋಗಿರಬಹುದು ಅಂತ ಅಂದ್ಬಿಟ್ಟು ಅಂದ್ರ ಬಗ್ಗೆ ಲಿಸ್ಟ್ ನೋಡ್ತಾ ಹೋಗೋಣ. ಯಾರು ಬರಬಹುದು, ಬರ್ದೇ ಇರಬಹುದು, ಮತ್ತೆ ಯಾರ್ಯಾರು ಬರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವೀಕ್ಷಕರೇ, ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ನ ನೀವು ನೋಡೋಕ್ಕೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊಂತಿದ್ರೆ ಬಿಗ್ ಬಾಸ್ ಅಪ್ಡೇಟ್ ಏನೋ ಬೇಕಿತ್ತು ಅಂತಂದ್ರೆ 100% ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ವೀಕ್ಷಕರೇ, ಯಾರ್ಯಾರಿಗೆ ಫೋನ್ ಕರೆ ಹೋಗಿದೆ ಅಂತ ನೋಡೋದಾದ್ರೆ, ಚಂದನ್ ಶರ್ಮಾ ಅವ್ರಿಗೆ, ಇವ್ರ ಹೆಸರು ಬಂದ್ಬಿಟ್ಟು ಜಾಸ್ತಿ ಕರೆಯೋದು ಅನರ್ಬ್ ಗೋಸ್ವಾಮಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇವ್ರ ಹೆಸರನ್ನ ಸ್ವಲ್ಪ ಕಡಿಮೆನೇ ಕೇಳಿರೋದು. ಇವರು ನ್ಯೂಸ್ ಆಂಕರ್. ಇವರು ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದಾರೆ, ಮತ್ತೆ ಸೀರಿಯಲ್ನಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಇವ್ರು ಫೇಮಸ್ ಕಮ್ಮಿ ಇದೆ. ಬಟ್ ಇವ್ರಿಗೆ ಬಿಗ್ ಬಾಸ್ ಕಡೆಯಿಂದ ಕರೆ ಹೋಗಿದೆ, ಬಿಗ್ ಬಾಸ್ಗೆ ಬನ್ನಿ ಅಂತ ಅಂದ್ಬಿಟ್ಟು. ಈಗ ಸದ್ಯ ಅವ್ರ ಹೆಸರು ಕೂಡ ಕೇಳಿ ಬರ್ತದೆ. ಇನ್ನು ಇವರು ಬರೋದು ಬರ್ದೇ ಇರೋದು ಕಾದ್ ನೋಡ್ಬೇಕಿದೆ. ಆಲ್ಮೋಸ್ಟ್ ಗೊತ್ತು, ಇವಾಗ ನಾವು ಯಾರ್ಯಾರು ಬರ್ತಾರೆ ಅಂತ ಅನ್ಕೊಂಡಿರ್ತೀವಿ, ಒಂದೊಂದು ಟೈಮ್ ಅವ್ರು ಕೂಡ ಬರಲ್ಲ. ಬಟ್ ಇವರು ನ್ಯೂಸ್ ಆಂಕರ್ ಅಲ್ವಾ, ಲಾಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ ನೀವು ನೋಡಿರ್ಬೋದು. ಲಾಸ್ಟ್ ಟೈಮ್ ಎಲ್ಲ ಸೀರಿಯಲ್ ಆಕ್ಟರ್ಸ್ನೇ ಕರ್ಕೊಂಡ್ಬಂದಿದ್ರು. ಇನ್ನು ನಿನ್ನೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಅಲ್ಲಿ ಕೂಡ ಕೇಳಿದ್ರು, ಯಾಕಂತಂದ್ರೆ ಕೊಟ್ಟಿರೋರಿಗೆ ಅವಕಾಶ ಕೊಡ್ತಾ ಇದ್ದೀರಾ, ಸ್ವಲ್ಪ ಬೇರೆಯವ್ರಿಗೂ ಅವಕಾಶ ಕೊಡಿ ಅಂತ ಕೇಳಿದ್ರು. ಇನ್ನಿಲ್ಲಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು, ಏನ್ ಸ್ವಲ್ಪ ದಿವಸ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಬಿಗ್ ಬಾಸ್ ಟೀಮ್ ಅವ್ರು ಹೇಳಿದ್ರು. ಸದ್ಯ ಇವ್ರ ಹೆಸರು ಕೇಳಿ ಬರ್ತದೆ. ಇನ್ನು ಆ ನಂತರ ಡಾಕ್ಟರ್ ಬ್ರೋಗೂ ಕೂಡ ಇಲ್ಲಿ ಕರೆ ಹೋಗಿದೆ ಈ ಸತಿ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಅಂದ್ರೆ ಗಗನ್, ನಿಮ್ಗೆ ಗಗನ್ ಅಂದ್ರೆ ಗೊತ್ತಾಗಲ್ಲ, ಡಾಕ್ಟರ್ ಬ್ರೋ ಅಂದ್ರೆ ಸಾಕು ಎಲ್ಲರೂ ಕೂಡ ಇಲ್ಲಿ ಕಂಡುಹಿಡಿತೀರಾ. ಅದಕ್ಕೋಸ್ಕರನೇ ಡಾಕ್ಟರ್ ಬ್ರೋ ಅಂತ ಹೇಳ್ತಿದ್ದಾರೆ. ಗಗನ್ ಅವ್ರಿಗೂ ಕೂಡ ಇಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬನ್ನಿ ಅಂತಂದ್ಬಿಟ್ಟು ಕರೆ ಹೋಗಿದೆ ಅಂತಂದ್ಬಿಟ್ಟು ಮಾತುಕತೆಗಳು ನಡೀತಿದೆ. ಅಂದ್ರೆ ಇವರು ಬಂದ್ರೆ ನಿಜವಾಗ್ಲೂ ಕೂಡ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಇಂಥವ್ರು ಬರಬೇಕು, ಚಾನ್ಸ್ ಸಿಗಬೇಕು, ಚಾನ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಅವರು ಚಾನ್ಸ್ ಕೊಟ್ಟಿದ್ದಾರೆ. ಬಟ್ ಆದ್ರೆ ಅಲ್ಲಿ ಲಾಸ್ಟ್ ಸೀಸನ್ನೇ ನೀವು ನೋಡಿದ್ದೀರಾ, ಬಿಗ್ ಬಾಸ್ ಸೀಸನ್ 11ಗೂ ಕೂಡ ಬರಬಹುದು ಇಲ್ಲಿ ಡಾಕ್ಟರ್ ಬ್ರೋ ಅಂತ ಹೇಳಿದ್ರು. ಬಟ್ ಇಲ್ಲಿ ಇದ್ರ ಬಗ್ಗೆ ಕ್ಲಿಯಾರಿಟಿ ಕೊಟ್ಟಿದ್ದು ಡಾಕ್ಟರ್ ಬ್ರೋ ಅವರು ವಿಡಿಯೋ ಮೂಲಕನೇ ಇಲ್ಲಿ ಕ್ಲಿಯಾರಿಟಿ ಕೊಟ್ಟರು. ಏನಕ್ಕೆ ಅಂತಂದ್ರೆ, ಒಂದೇ ಕಡೆ ನಾನು 3 ತಿಂಗಳು ಇಲ್ಲಿ ಇರೋದು ನಿಜವಾಗ್ಲೂ ಕೂಡ ಇಂಪಾಸಿಬಲ್ ಅಂತ ಹೇಳಿದ್ರು. ಅಂದ್ರೆ ಅವ್ರ ಕೇಳಿ ಇರಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ಬ್ರೋ ಅವರು ಹೇಳಿದ್ರು. ಸದ್ಯ ಈ ಸತಿ ಕೂಡ ಇಲ್ಲಿ ಡಾಕ್ಟರ್ ಬ್ರೋ ಅವರು ಬರಬೇಕು ಮತ್ತೆ ಬನ್ನಿ ಅಂತಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಟೀಮ್ ಅವ್ರ ಕಡೆಯಿಂದ ಕಾಲ್ ಹೋಗಿದೆ ಅಂತೆ ಅಂತಂದ್ಬಿಟ್ಟು ಮಾತುಕತೆಗಳು ನಡೀತಿದೆ. ಸೊ ವೀಕ್ಷಕರೇ, ಈಗ ಬಿಗ್ ಬಾಸ್ ಸೀಸನ್ 12ಗೆ ಗಗನ್ ಅವರು ಅಂದ್ರೆ ಡಾಕ್ಟರ್ ಬ್ರೋ ಅವರು ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಆ ನಂತರ ಅರ್ಚನಾ ಜೋಯಿಸ್, ಆಲ್ಮೋಸ್ಟ್ ಹೆಸರು ಹೇಳಿದ್ರೆ ಕಂಡುಹಿಡಿಯಕ್ಕೆ ಬೇಗ ಆಗಲ್ಲ. ಏನಕ್ಕೆ ಅಂತಂದ್ರೆ, KGF ಅಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಯಶ್ ಅವ್ರಿಗೆ, ಅವರು ಅಂತ ಹೇಳಿದ್ರೆ ಸಾಕು ಸಕ್ಕದಾಗಿ ಬೇಗನೆ ಕಂಡುಹಿಡಿತಾರೆ. ಅವ್ರಿಗೂ ಕೂಡ ಅಂದ್ರೆ ಅರ್ಚನಾ ಅವ್ರಿಗೂ ಕೂಡ ಇಲ್ಲಿ ಕರೆ ಹೋಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಲಾಸ್ಟ್ ಸೀಸನ್ ಅಲ್ಲಿ ಬರೀ ಸೀರಿಯಲ್ನವರೇ ಇದ್ರು, ಸಿನಿಮಾದವ್ರ ಮುಖ ಸ್ವಲ್ಪ ಕಡಿಮೆ ಇತ್ತು. ಈ ಸೀಸನ್ ಅಲ್ಲಿ ಈಗ ಅರ್ಚನಾ ಜೋಯಿಸ್ ಅವ್ರಿಗೆ ಕರೆ ಹೋಗಿದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಇನ್ನು ಇವ್ರು ಬರ್ತಾರಾ ಬರಲ್ವಾ ಅಂತಂದ್ಬಿಟ್ಟು ಕೂಡ ಇಲ್ಲಿ ಕಾದ್ ನೋಡ್ಬೇಕಿದೆ. ಆ ನಂತರದ ಹೆಸರು ಬಂದ್ಬಿಟ್ಟು ಇಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು. ಆಲ್ಮೋಸ್ಟ್ ನಿಮಗೆ ಗೊತ್ತು, ಇಲ್ಲಿ ಜಾಸ್ತಿ ಸೀರಿಯಲ್ನವ್ರನ್ನ ತಗೊಳ್ಳೋಕ್ಕಿಂತ ಈ ಸತಿ ಇಲ್ಲಿ ಸಿನಿಮಾದವ್ರನ್ನ ತಗೊಳ್ಬಹುದು ಅಂತಂದ್ಬಿಟ್ಟು ಇಲ್ಲಿ ಮಾತುಕತೆಗಳು ನಡೀತಿದೆ. ಮತ್ತೆ ಪ್ರಿಯಾಂಕ್ ಅವ್ರಿಗೂ ಕೂಡ ಇಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಬನ್ನಿ ಅಂತಂದ್ಬಿಟ್ಟು ಕರೆ ಹೋಗಿದೆ ಅಂತಂದ್ಬಿಟ್ಟು ಮಾತುಕತೆಗಳು ನಡೀತಿದೆ. ಇನ್ನು ಪ್ರಿಯಾಂಕ್ ಅವರು ಬರ್ತಾರಾ ಇಲ್ವಾ ಅಂತ ಕೂಡ ಕಾದ್ ನೋಡ್ಬೇಕಿದೆ. ಇನ್ನು ಶ್ರೀ ಮಹಾದೇವ್ ಅವರು ಆಲ್ಮೋಸ್ಟ್ ಹೆಸರು ಹೇಳಿದ್ರೆ ಗೊತ್ತಾಗಲ್ಲ. ಇವರು ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದಾರೆ, ಸೀರಿಯಲ್ ಅಲ್ಲೂ ಕೂಡ ನಟನೆ ಮಾಡಿದ್ದಾರೆ.
ಹೇಳ್ಕೊಳ್ಳೋ ಅಷ್ಟು ಒಂದು ಹೆಸರು ಬಂದಿಲ್ಲ. ಬಟ್ ಇವರು ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು, ಮತ್ತೆ ಇವರು ಕರೆ ಹೋಗಿದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಬರ್ತಾರಾ ಇಲ್ವಾ ಅಂತಂದ್ಬಿಟ್ಟು ಕಾದ್ ನೋಡ್ಬೇಕಿದೆ. ಸೊ ವೀಕ್ಷಕರೇ, ಶ್ರೀ ಮಹಾದೇವ್ ಅವರು ಬಂದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ಉತ್ತರ ಕೂಡ ತಿಳಿಸಿ. ಸೊ ವೀಕ್ಷಕರೇ, ಸದ್ಯ ಇಷ್ಟು ಜನಕ್ಕೆ ಕರೆಗಳು ಹೋಗಿದೆ ಅಂತ ಅಂದ್ಬಿಟ್ಟು ಅಂತೆ ಕಂತೆಗಳಿದೆ. ಮತ್ತೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂದಿದ ತಕ್ಷಣ ಇಲ್ಲಿ ಫಸ್ಟಿಗೆ ಬರೋದೇನಪ್ಪಾ ಅಂತಂದ್ರೆ ಯಾರೆಲ್ಲ ಸ್ಪರ್ಧಿಗಳು ಬರಬಹುದು ಮತ್ತೆ ಇವ್ರು ಬಂದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಚರ್ಚೆಗಳು ಸ್ಟಾರ್ಟ್ ಆಗಿರುತ್ತೆ. ಅದ್ರ ಪ್ರಕಾರ ಈಗ ಒಂದು ಸ್ವಲ್ಪ ಲಿಸ್ಟ್ ಕೂಡ ಅದ್ರದ್ದು ಸಿಕ್ಕಿದೆ. ಆ ಲಿಸ್ಟ್ ಪ್ರಕಾರ ನೋಡೋಣ. ಮೊದಲನೇದಾಗಿ ಇಲ್ಲಿ ಕೇಳಿ ಬರ್ತಿರೋ ಹೆಸರು ಗಿಲ್ಲಿ ನಟ. ಆಲ್ಮೋಸ್ಟ್ ನೀವು ನೋಡಿರ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಮತ್ತೆ ಪಂಚ್ ಡೈಲಾಗ್ ಕೂಡ ಹೊಡಿತಿರ್ತಾರೆ. ಮತ್ತೆ ಡೈಲಾಗ್ ಇಂದಾನೆ ಇವರು ಫೇಮಸ್ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗಲ್ಲ. ಆಲ್ಮೋಸ್ಟ್ ಇವಾಗ ನೀವು ನೋಡಿರ್ಬೋದು, ಇವಾಗ ಯಾವುದೋ ಶೋ ಬರ್ತಿದೆ, ಆ ಶೋಗಳೆಲ್ಲ ಕೂಡ ಗಿಲ್ಲಿ ನಟ ಅವರು ಇದ್ದಾರೆ. ಆಲ್ಮೋಸ್ಟ್ ಗಿಲ್ಲಿ ನಟ ಅವ್ರಿಗೆ ತುಂಬಾನೇ ಟ್ಯಾಲೆಂಟ್ ಇದೆ. ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಿದೆ. ಆಲ್ಮೋಸ್ಟ್ ನೀವು ನೋಡಿರ್ಬೋದು ಕಾಮಿಡಿಯನ್ನು ಲಾಸ್ಟ್ ಸೀಸನ್ ಅಲ್ಲಿ ಸ್ವಲ್ಪ ಕಡಿಮೆನೇ ಇದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಅಷ್ಟೊಂದು ಕಾಮಿಡಿ ಸಿಗ್ಲಿಲ್ಲ ಲಾಸ್ಟ್ ಸೀಸನ್ ಅಲ್ಲಿ. ನಾನು ಕೂಡ ಫುಲ್ ಎಪಿಸೋಡ್ ಎಲ್ಲ ನೋಡಿದ್ದೀನಿ, ಮತ್ತೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ನಿಜವಾಗ್ಲೂ ಕೂಡ ಅಷ್ಟೊಂದು ಕಾಮಿಡಿಯನ್ ಇರಲಿಲ್ಲ. ಬಟ್ ಈ ಸೀಸನ್ ಅಲ್ಲಿ ನಿಜವಾಗ್ಲೂ ಕೂಡ ಕಾಮಿಡಿಯನ್ಸ್ಗೆ ಚಾನ್ಸ್ ಸಿಗಬೇಕು, ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಗಿಲ್ಲಿ ನಟ ಅವ್ರು ಬರ್ಬೋದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಮತ್ತೆ ಇನ್ನೊಂದು ಬಾಲು ಬೆಳಗುಂದಿಯವರು. ಆಲ್ಮೋಸ್ಟ್ ಸಿಂಗರ್ ಯಾರನ್ನೊಬ್ಬರನ್ನ ಕರೆಸ್ಕೊತಾರೆ. ಮತ್ತೆ ಅವರು ನೇಮ್ ಬಂದ್ಬಿಟ್ಟು ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗಿರಬೇಕು. ಅವರು ಬಾಲು ಬೆಳಗುಂದಿಯವರು ಸಿಕ್ಕಾಪಟ್ಟೆ ಇಲ್ಲಿ ಅವ್ರ ಹೆಸರು ವೈರಲ್ ಆಗಿದೆ. ನೀವು ನೋಡಿರ್ಬೋದು, ಇವಾಗ ಡೈರೆಕ್ಟಾಗಿ ಕ್ವಶನ್ ಕೇಳಿದ್ರು, ಕಾಂಟ್ರವರ್ಸಿ ಮಾಡ್ಕೊಂಡಿರೋರ್ನ ನೀವು ಕರೆಸ್ತಾ ಇದ್ದೀರಾ ಅಥವಾ ಚಾನ್ಸ್ ಕೊಡ್ತೀರಾ ಕೊಡಲ್ವಾ ಅಂತಂದಿದ್ದಕ್ಕೆ ಡೈರೆಕ್ಟಾಗಿ ಉತ್ತರ ಕೊಡಲಿಲ್ಲ ಅಂದ್ರೂ ಕೂಡ ಅವ್ರ ಭಾಷೆಯಲ್ಲಿ ಅವ್ರು ಯಾವ ರೀತಿ ಕೊಡಬೇಕೋ ಉತ್ತರ ಆ ರೀತಿ ಕೊಟ್ಟಿದ್ದಾರೆ. ಇನ್ನು ಬಾಲು ಬೆಳಗುಂದಿಯವರು 100% ಆಗಿ ಬರ್ತಾರಾ ಇಲ್ವಾ ಗೊತ್ತಿಲ್ಲ, ಬಟ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಇನ್ನು ನೋಡಬೇಕು ಬರ್ತಾರಾ ಇಲ್ವಾ ಅಂತ ಕೂಡ. ಆಮೇಲೆ ಗಗನ ಅವರು ಮತ್ತೆ ನೀವು ನೋಡಿರ್ಬೋದು ಮಹಾನಟಿಯಲ್ಲೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಲಾಸ್ಟ್ ಸೀಸನ್ನೇ ಬರಬಹುದು ಅಂತ ಹೇಳ್ತಿದ್ರು, ಬಟ್ ಆದರೆ ಬಂದಿರಲಿಲ್ಲ. ಇವಾಗ ಇವರು ಸಿಕ್ಕಾಪಟ್ಟೆ ನೇಮ್ ಚೆನ್ನಾಗಿ ಬಂದಿದೆ. ಮತ್ತೆ ಬಿಗ್ ಬಾಸ್ ಸೀಸನ್ 12ಗೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಹೊಸ ಮುಖಗಳನ್ನ ತಂದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮಾತುಕತೆಗಳು ನಡೀತಿದೆ. ಇಲ್ಲಿ ಸಿಕ್ಕಿರೋರಿಗೆ ಚಾನ್ಸ್ ಸಿಗ್ತದೆ ಅಂತ ಕೂಡ ಇಲ್ಲಿ ಮಾತುಕತೆ. ನೆನೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರು, ಸಿಕ್ಕಿರೋರಿಗೆ ಚಾನ್ಸ್ ಸಿಗ್ತದೆ, ಅವ್ರನ್ನ ಬಿಟ್ಟು ಬೇರೆಯವ್ರಿಗೂ ಕೂಡ ಇಲ್ಲಿ ನೀವು ಚಾನ್ಸ್ನ ಕೊಡಿ ಅಂತ ಮಾತಾಡಿದ್ರು. ಇನ್ನಿಲ್ಲಿ ಗಗನ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇವ್ರು ಬರ್ತಾರಾ ಇಲ್ವಾ ಅಂತಂದ್ಬಿಟ್ಟು ಇನ್ನು ಕಾದ್ ನೋಡ್ಬೇಕಿದೆ. ಇನ್ನು ಆ ನಂತರದ ಹೆಸರು ಯಾರಪ್ಪ ಅಂತಂದ್ರೆ ರಾಘವೇಂದ್ರ ಅವರು. ಆಲ್ಮೋಸ್ಟ್ ನೀವು ನೋಡಿರ್ಬೋದು ಇವ್ರನ್ನ ಲೇಡೀಸ್ ಕ್ಯಾರೆಕ್ಟರ್ಲೇ ಜಾಸ್ತಿ ನೋಡಿರೋದ್ರಿಂದ ಹೆಸರಿದ ತಕ್ಷಣ ಗೊತ್ತಾಗಲ್ಲ. ಮಜಾ ಭಾರತದಲ್ಲೂ ಕೂಡ ಇವರು ಚೆನ್ನಾಗಿ ಆಕ್ಟ್ ಮಾಡಿದ್ರು. ಮತ್ತೆ ಗಿಚ್ಚೆ ಗಿಳಿಗಿರು ಕೂಡ ಅಷ್ಟೇ, ಇವರು ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ. ಇವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆಗಳು ನಡೀತಿದೆ. ಇನ್ನು ಬರ್ತಾರಾ ಇಲ್ವಾ ಅಂತಂದ್ಬಿಟ್ಟು ಕಾದು ನೋಡ್ಬೇಕು. ಆಲ್ಮೋಸ್ಟ್ ಇಲ್ಲಿ ರಾಘವೇಂದ್ರ ಅವರು ಬಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಚಾನ್ಸಸ್ ಸಿಗಲ್ಲ. ಗಿಲ್ಲಿ ನಟ ಅವ್ರು ಬಂದ್ರೆ ರಾಘವೇಂದ್ರ ಅವ್ರಿಗೆ ಚಾನ್ಸಸ್ ಸಿಗಲ್ಲ. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಕಾಮಿಡಿಯನ್ನೇ ಎಲ್ಲಾರನ್ನೂ ಹಾಕೊಳಕ್ಕಾಗಲ್ಲ, ಮತ್ತೆ ಸೀರಿಯಲ್ನವ್ರನ್ನ ಎಲ್ಲರೂ ಕೂಡ ಹಾಕೊಳಕ್ಕಾಗಲ್ಲ. ಆ ಒಂದು ಕಾರಣದಿಂದ ಇಲ್ಲಿ ಇಬ್ಬರಲ್ಲಿ ಯಾರನ್ನ ಒಬ್ಬರಿಗೆ ಚಾನ್ಸ್ ಸಿಕ್ಕಿದ್ರು ಕೂಡ ಸಿಗ್ಬೋದು. ಇನ್ನು ಆ ನಂತರದ ಹೆಸರು ಯಾರಪ್ಪ ಕೇಳಿ ಬರ್ತಿದೆ ಅಂತಂದ್ರೆ ಕಿಪಿ ಕೀರ್ತಿಯವರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋದಷ್ಟೇ, ಇವ್ರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವರೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಕಿಪಿ ಕೀರ್ತಿಯವ್ರ ಹೆಸರು ಕೇಳಿ ಬರ್ತದೆ. ಆದ್ರೆ ನಮ್ಮ ಪ್ರಕಾರ 100% ಆಗಿ ಇವ್ರು ಬರಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಕಾಮಿಡಿ ಮಾಡಿದಷ್ಟೇ. ಆಲ್ಮೋಸ್ಟ್ ನಿನ್ನೆ ನೀವು ಬಿಗ್ ಬಾಸ್ ಯಾರ್ಯಾರು ನೋಡಿರ್ತೀರ ಪ್ರೆಸ್ ಮೀಟ್ ಅವ್ರಿಗೆ ಗೊತ್ತಿರುತ್ತೆ. ಈಗ ಬಿಗ್ ಬಾಸ್ ಬರ್ಬೇಕಂತ ಅಂದ್ಬಿಟ್ಟು ಹುಚ್ಚು ತರ ಇಲ್ಲಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಚಾನ್ಸ್ ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾದ ಸ್ವಲ್ಪ ಜನ ಹುಟ್ಕೊಂಡಿದ್ದಾರೆ ಅಂತ ಕೇಳಿದಷ್ಟೇ ಕಿಚ್ಚ ಸುದೀಪ್ ಏನು ಆನ್ಸರ್ ಕೊಟ್ಟರು ಅಂತ ಗೊತ್ತಿದೆ. ನಿಜವಾಗ್ಲೂ ಕೂಡ ಈ ರೀತಿ ಮಾಡಿದ್ರೆ ಬರಬಹುದು ಅಂತ ಅವ್ರಿಗೆ ಒಂದು ಅನಿಸಿಕೆ ಇರ್ಬೋದು, ಬಟ್ ನಿಜವಾಗ್ಲೂ ಕೂಡ ಆ ರೀತಿ ಮಾಡಿದ್ರೆ ಬರೋಕ್ಕಾಗಲ್ಲ. ಇನ್ನು ಕಿಪಿ ಕೀರ್ತಿಯವರು ಬರಬಹುದು ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆ ಮಾಡ್ತಿದ್ದಾರೆ. ನಮ್ಮ ಪ್ರಕಾರ 100% ಆಗಿ ಬರಲ್ಲ ಅಂತ ಕೂಡ ಅನ್ನಿಸ್ತಾ ಇದೆ. ಆ ನಂತರದ ಕೊನೆಯದಾಗಿ ಒಂದೆರಡು ಹೆಸರು ಅಂತಂದ್ರೆ ವರುಣ್ ಆರಾಧ್ಯ ಅವರು ಮತ್ತೆ ವರ್ಷಾ ಕಾವೇರಿ ಅವರು. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಇವ್ರ ಬಗ್ಗೆ ಹೆಚ್ಚಾಗಿ ಹೇಳೋದು ಬೇಕಾಗಿಲ್ಲ. ಯಾಕೆಂದ್ರೆ ಟ್ರೆಂಡಿಂಗ್ ನಲ್ಲಿ ಇಬ್ರು ಕೂಡ ಇದ್ದಾರೆ. ಆದರೆ ಕಳೆದ 2 ಸೀಸನ್ ನೀವು ನೋಡ್ಬೋದು, ಇಲ್ಲಿ ವರುಣ್ ಆರಾಧ್ಯ ಅವರು ಮತ್ತೆ ವರ್ಷಾ ಕಾವೇರಿ ಅವ್ರದ್ದು ಒಂದು ಲವ್ ಬ್ರೇಕಪ್ ಆಯ್ತು. ಇನ್ನು ಇವರು ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನೇನು 1 ತಿಂಗಳು 2 ತಿಂಗಳು ಇರಬೇಕಾದ್ರೆ ಏನೋ ಒಂದು ಕಾಂಟ್ರವರ್ಸಿ ಆಗೋದು. ಇವರು ಬೇಕಂತಾನೆ ಕಾಂಟ್ರವರ್ಸಿ ಮಾಡ್ಕೊಂತಿದ್ದಾರೆ ಅಂತಂದ್ಬಿಟ್ಟು ಕೆಲವೊಬ್ರು ಮಾತಾಡ್ತಿದ್ರು. ಅದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಇಬ್ರು ಕೂಡ ನಾವು ಆ ರೀತಿ ಮಾಡ್ತಿರ್ಲಿಲ್ಲ, ಅದು ಆಟೋಮೆಟಿಕ್ ಆಗಿ ಆಯ್ತು ಅಂತ ಅಂದ್ಬಿಟ್ಟು ಇಬ್ರು ಕೂಡ ಇಂಟ್ರೂ ಕೊಟ್ಟಾಗ ಹೇಳಿದ್ರು. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಶುರು ಆಗ್ತದೆ. ಇನ್ನು 2 ತಿಂಗಳು ಬಾಕಿ ಇದೆ. ಇನ್ನು ಏನ ಕಾಂಟ್ರವರ್ಸಿ ಮಾಡ್ಕೊಂಡು ಬರಬೇಕು ಅಂತಿದಾರಾ ಅಥವಾ ಬಿಗ್ ಬಾಸ್ ಇಂದಲೇ ಅವ್ರಿಗೆ ಆಫರ್ ಹೋಗುತ್ತಾ ಅಂತ ಅಂದ್ಬಿಟ್ಟು ನೋಡ್ಬೇಕು. ಆಲ್ಮೋಸ್ಟ್ ಟ್ರೆಂಡಿಂಗ್ ನಲ್ಲಿ ಇರೋ ಕಾರಣ ಇಲ್ಲಿ ವರುಣ್ ಆರಾಧ್ಯ ಅವರು ಅಥವಾ ವರ್ಷಾ ಕಾವೇರಿ ಅವರು ಇಬ್ಬರಿಗೂ ಕೂಡ ಚಾನ್ಸ್ ಸಿಕ್ಕರೂ ಕೂಡ ಸಿಗ್ಬೋದು. ಆಲ್ಮೋಸ್ಟ್ ವರ್ಷಾ ಕಾವೇರಿ ಅವರು ಇಲ್ಲಿ ಬರೋದು ಡೌಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಏನಕ್ಕೆ ಅಂತಂದ್ರೆ ಈ ಕಂಟ್ರಿಲಿಲ್ಲ, ಬೇರೆ ಕಡೆ ಇದ್ದಾರೆ ಸದ್ಯ ಈಗ. ಇನ್ನು ವರುಣ್ ಆರಾಧ್ಯ ಅವರು ಇಲ್ಲೇ ಬೆಂಗಳೂರಲ್ಲಿ ಇರೋ ಕಾರಣ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರು ಕೂಡ ಸಿಗ್ಬೋದು.
ಆಲ್ಮೋಸ್ಟು ನೀವು ನೋಡಿರ್ಬೋದು, ಈಗ ಕಳೆದ ಸೀಸನಲ್ಲೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡಿರೋರು ಇದ್ರು. ಮತ್ತು ನಿಮಗೆ ಈ ಸೀಸನಲ್ಲೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡಿರೋ ಚಾನ್ಸ್ ಸಿಕ್ಕುತ್ತಾ ಅಂತ ಕೇಳಿದಾಗ ಎಲ್ಲ ಥರದವರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು. ಮತ್ತು ಇನ್ನು ಇದರಲ್ಲಿ ವರ್ಷಾ ಕಾವೇರಿಯವರು ಅಥವಾ ವರುಣ್ ಆರಾಧ್ಯವರು ಇಬ್ಬರಲ್ಲಿ ಒಬ್ಬರು ಬರಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಸೊ ವೀಕ್ಷಕರೇ, ವರುಣ್ ಆರಾಧ್ಯವರು ಸದ್ಯ ಈಗ ವೆಬ್ ಸೀರೀಸಲ್ಲೂ ಕೂಡ ಮಾಡ್ತಾ ಇದ್ದಾರೆ, ಮತ್ತು ಸೀರಿಯಲ್ನಲ್ಲೂ ಕೂಡ ಮಾಡಿದ್ದಾರೆ, ಮತ್ತು ಈಗ ಟ್ರೆಂಡಿಂಗ್ನಲ್ಲೂ ಕೂಡ ಇದ್ದಾರೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟ್ರೆಂಡಿಂಗ್ನಲ್ಲಿ ಇರೋರನ್ನ ಕರ್ಕೊಳ್ಳೋ ಕಾರಣ ಮತ್ತು ಅವ್ರಿಗೆ ಹೆಸರು ಕೂಡ ಇರಬೇಕು, ಸದ್ಯ ಹೆಸರು ಕೂಡ ಇದೆ, ಇವರು ಕೂಡ ಬರಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಸೊ ವೀಕ್ಷಕ, ಸದ್ಯ ಈಗ ಇಷ್ಟು ಜನ ಬರಬಹುದು ಮತ್ತು ಇಂಥವ್ರಿಗೆ ಕರೆ ಹೋಗಿದೆ ಅಂತಂದ್ಬಿಟ್ಟು ಮಾತುಕತೆಗಳು ನಡೆದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆಗ್ತಾನೆ ಇರುತ್ತೆ. ಸದ್ಯ ಈಗ ನಾನು ಏನು ಒಂದು ಹೆಸರು ಹೇಳೋದು ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು. ಇನ್ನು ಪಕ್ಕ ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಇನ್ನೂ ಕೂಡ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ವಾಹಿನಿಯವರು ಕೂಡ ಹೇಳಿದ್ರು ಇನ್ನೂ ಸರ್ಚಿಂಗಲ್ಲಿ ಇದ್ದೀವಿ, ಇವರೇ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸದ್ಯ ಈಗ ಆಯ್ಕೆಗಳನ್ನ ಅವರು ಕೂಡ ಮಾಡ್ಕೊತಾ ಇರ್ತಾರೆ. ನಿಮ್ಮ ಅನಿಸಿಕೆ ಪ್ರಕಾರ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಯಾವ ಥರದ ವ್ಯಕ್ತಿಗಳು ಬಂದರೆ ಚೆನ್ನಾಗಿರುತ್ತೆ? ನಿಮ್ಗೆ ಗೊತ್ತಿವಾಗ ಸಂಗೀತದಲ್ಲಿ ಒಬ್ಬರಿದ್ರೆ, ಕಾಮಿಡಿಯನ್ ಒಬ್ರು ಇರಬೇಕಾಗುತ್ತೆ, ಮತ್ತು ಎಲ್ಲ ಥರದ ವ್ಯಕ್ತಿಗಳು ನೋಡೋಕ್ಕೆ ಇಲ್ಲಿ ಇಷ್ಟಪಡ್ತೀರಾ, ಅಥವಾ ಇಲ್ಲ ಒಂದೇ ಥರ ಸೀರಿಯಲ್ ಇರುತ್ತೆ ಫುಲ್ ಸೀರಿಯಲ್ನವರೇ ಬೇಕು ಅಂತ ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ, ಮತ್ತು ಥೀಮ್ ಈ ಸತಿ ಯಾವ ಥರ ಥೀಮ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಅನಿಸುತ್ತೆ ಅನ್ನೋದನ್ನ. ಲಾಸ್ಟ್ ಟೈಮು ಸ್ವರ್ಗ ನರಕ ಅಂತಿಟ್ರು, ಮತ್ತು ಅದನ್ನು ಅರ್ಧದಲ್ಲೇ ಇಲ್ಲಿ ಕಟ್ ಮಾಡಿಬಿಟ್ರು. ಒಂದು ಸ್ವಲ್ಪ ಅದು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳ್ಬೋದು, ಯಾಕಂದರೆ ಅರ್ಧಕ್ಕೆ ಅದು ನಿಂತೋಯ್ತು ಅಂತಂದರೆ ಅದಕ್ಕೇನೋ ಒಂದು ಬೆಲೆ ಇರಲ್ಲ ಅಂತಾರಲ್ಲ, ಆ ರೀತಿ ಆಗುತ್ತೆ. ಮತ್ತು ಈ ಸತಿ ಯಾವ ಥರ ಥೀಮ್ ತಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಅನಿಸುತ್ತೆ. ಮತ್ತು ಬಿಗ್ ಬಾಸ್ ಸ್ಪರ್ಧಿಗಳು ಯಾವ ಥರ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋಣ ನೋಡೋಕೆ ನೀವು ಇಷ್ಟಪಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.